ಸುಂದರವಾದಂತಹ ಹೂವಿನ ಅಲಂಕಾರದೊಂದಿಗೆ ಸಿದ್ಧಗೊಂಡಿರುವಂತಹ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮನವರನ್ನು ಈಗ ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಕರೆತರಲಾಗಿದೆ. ಚಿರನಿದ್ರೆಗೆ ಜಾರಿರುವಂತಹ ಚೆನ್ನಮ್ಮ ಅವರನ್ನು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇದ್ದೀವಿ, ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ದೇವೇಗೌಡರು ವಿಶೇಷವಾಗಿ ಪ್ರಸ್ತಾಪ ಮಾಡಿದರು. ನನ್ನ ಮಕ್ಕಳು ಹೇಳಿರತಕ್ಕಂತಹ ಜಾಗ ಇದು, ಅವರೆಲ್ಲರೂ ಕೂಡ ನಿರ್ಧಾರದ ಪ್ರಕಾರವಾಗಿ ಇಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಈ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕುಟುಂಬ ಸದಸ್ಯರು ಸೇರಿ ಮಾಡಿದ್ದೀವಿ. ಅದರ ಪ್ರಕಾರ ಇದು ನೆರವೇರ್ತಾ ಇದೆ ಅಂತ ಹೇಳಿ ದೇವೇಗೌಡರು ಕೂಡ ಹೇಳಿದರು. ಅಲ್ಲಿಯ ಸ್ಥಳೀಯ ರೈತರು ಕೂಡ ಬಹಳ ಅಭಿಮಾನದಿಂದ ಮಾತಾಡ್ತಾ ಹೇಳಿದರು, ಇಲ್ಲ ಚೆನ್ನಮ್ಮನವ್ರಿಗೆ ಇಲ್ಲೊಂದು ಅಂತ್ಯ ಸಂಸ್ಕಾರ ಮಾಡೋದು ಮಾತ್ರ ಅಲ್ಲ, ಅವರ ಹೆಸರಿನಲ್ಲಿ ಇಲ್ಲೊಂದು ಸ್ಮಾರಕವೂ ಕೂಡ ಆಗಬೇಕು ಅನ್ನುವಂತಹ ಆಶಯವನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ರು. ಈಗ ಪಲ್ಲಕ್ಕಿಯಲ್ಲಿ ಆ ಒಂದು ಸಮಾಧಿಯ ಸ್ಥಳದಲ್ಲಿ ಸುತ್ತು ಬಂದು ನಂತರ ಈಗ ನಿಧಾನವಾಗಿ ಅದನ್ನು ಕೆಳಕ್ಕಿಳಿಸ್ತಾ ಇರುವಂಥದ್ದು. ಇಲ್ಲಿಂದ ನಂತರ ಮುಂದಿನ ಪ್ರಕ್ರಿಯೆಗಳಿಗೆ ಅನುವು ಮಾಡಿಕೊಡೋದಕ್ಕಾಗಿ ಕುಮಾರಸ್ವಾಮಿಯವರು ಕೂಡ ಅಷ್ಟೇ ಬಹಳ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿಯನ್ನು ಕಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಸಹಜವಾಗಿದೆ. ಅದಕ್ಕೆ ಹೇಳಿದ್ದು, ನೀವು ಊರಿಗೆ ದೊರೆಯಾದರೂ ಕೂಡ ತಾಯಿಗೆ ಮಗನೇ. ಹಾಗಾಗಿ ತಾಯಿಗೆ ಹೇಗೆ ಮಗನ ವಿಚಾರಗಳಲ್ಲಿ ಕಾಳಜಿ ಇರುತ್ತೋ ಅಮ್ಮನ ವಿಚಾರದಲ್ಲಿ ಮಕ್ಕಳಿಗೂ ಹಾಗೆಯೇ ಕಾಳಜಿ ಇರುತ್ತೆ. ಕುಮಾರಸ್ವಾಮಿಯವರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆದಂತಹ ಸಂದರ್ಭದಲ್ಲಂತೂ ಚೆನ್ನಮ್ಮನವರು ಮನೆಯಲ್ಲಿ ದೇವರ ಕೋಣೆಯಲ್ಲಿನೇ ಸದಾಕಾಲ ಪೂಜೆ ಮಾಡ್ತಾ ಮಗನಿಗೆ ಏನೂ ಆಗದಿರಲಿ, ಮಗ ಬೇಗನೆ ಹುಷಾರಾಗಲಿ, ಮಗ ಆರಾಮಾಗಿ ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತಿದ್ವಿ. ಆ ಸ್ವರೂಪದಲ್ಲಿ ಅವರಿಗೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ, ಮಕ್ಕಳಿಗೂ ಅಷ್ಟೇ ಅಮ್ಮನ ಮೇಲೆ ಅಷ್ಟೇ ರೀತಿಯಾದಂತಹ ಪ್ರೀತಿ, ವಿಶ್ವಾಸ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಸೇರಿದ್ದಾರೆ. ಜನಸ್ತೋಮ ಅಲ್ಲಿ ಸೇರಿರುವಂಥದ್ದನ್ನು ನಾವು ಗಮನಿಸ್ಬೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕಾಗಿ. ಊರಿನವರು, ಪರ ಊರಿನವರು, ಗಣ್ಯರು, ಶಾಸಕರುಗಳು, ಮಂತ್ರಿಗಳು, ಮಾಜಿ ಶಾಸಕರುಗಳು, ಜಿಲ್ಲಾ ನಾಯಕರುಗಳು, ಕೇಂದ್ರ ಸಚಿವರು, ರಾಜ್ಯಾಧ್ಯಕ್ಷರುಗಳು, ಮುಖ್ಯಮಂತ್ರಿಯವರು, ಹೀಗೆ ಬಹಳಷ್ಟು ನಾಯಕರುಗಳು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಚೆನ್ನಮ್ಮನವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿಯವರು ಕೂಡ ಆ ಒಂದು ಸಮಾಧಿಯ ಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ಅಲ್ಲಿ ತಾಯಿಯನ್ನು ಸಮಾಧಿ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಈಗ ಅಂತಿಮ ವಿಧಿವಿಧಾನಗಳು ನೆರವೇರ್ತವೆ.
ಕಡೆಯ ಪ್ರಕ್ರಿಯೆಗಳು ಈಗ ನಡೀತಾ ಇರುವಂಥದ್ದು. ಪಾರ್ಥಿವ ಶರೀರವನ್ನು ಯಾವ ಸಮಾಧಿಯಲ್ಲಿ ಮಾಡಲಾಗುತ್ತೋ ಆ ಸಮಾಧಿಯ ಪಕ್ಕಕ್ಕೆ ತರಲಾಗಿದೆ. ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾಗಿರುವ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಅಲ್ಲಿ ಜೊತೆಯಲ್ಲೇ ಇದ್ದಾರೆ. ಸ್ವಾಮೀಜಿಯವರು ಕೂಡ ಅಲ್ಲೇ ಉಪಸ್ಥಿತರಿದ್ದು ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಪುರೋಹಿತರುಗಳು ಕೂಡ ಅಲ್ಲೇ ಇದ್ದು ಸಂಪ್ರದಾಯದ ಪ್ರಕಾರವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ.